ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ನ್ಯಾಯ ನೀಡಿ ಇಲ್ಲವೇ ಜನತೆಗೆ ವಿಷ ನೀಡಿ ಎನ್ನುವ ಘೋಷವಾಕ್ಯದೊಂದಿಗೆ ಪ್ರತಿಭಟನಾಕಾರರು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಮುತ್ತಿಗೆ ಹಾಕಿದ್ದನ್ನು ತಡೆದ ಪೊಲೀಸರು ಹೋದು ಕಳೆದ 106 ದಿನಗಳಿಂದ ವಿಜಯಪುರದಲ್ಲಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಎಂದು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರು. ಕ್ಯಾರೆ ಎನ್ನದ ಸರ್ಕಾರದ ನಡೆಗೆ ಬೇಸತ್ತ ಪ್ರತಿಭಟನಾಕಾರರು ಈ ನ್ಯಾಯ ನೀಡದ ಸರ್ಕಾರದ ಧೋರಣೆ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ನಡೆಸಿ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ನಡೆಯಿತು. ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ಪ್ರತಿಭಟನೆಗಾರನ್ನು ಪೊಲೀಸರು ಅರೆಸ್ಟ್ ಮಾಡುವ ಮೂಲಕ ಸ್ಥಳದಿಂದ ಕರೆದೊಯ್ದಿದ್ದಾರೆ. ಹೋರಾಟ ನಮ್ಮ ಹಕ್ಕು ಹತ್ತಿಕ್ಕಾಗಿಲ್ಲ ಬಿಡಲ್ಲ, ಹತ್ತಿಕ್ಕಾಗಿಲ್ಲ. ಇದು ನಮ್ಮ ಹಕ್ಕು, ನಮ್ಮ ಹಕ್ಕು. ಹೋರಾಟ ಹತ್ತಿಕ್ಕೋ ನಿಮಗೆ ಏನು ಅಧಿಕಾರ ಇಲ್ಲ, ರೈಟ್ಸ್ ಇಲ್ಲ. ಸರ್
ಇಲ್ಲಿವರೆಗೂ 106ನೇ ದಿನ ಆಯಿತು. ನಾವು ಸಾಕಷ್ಟು ಧರಣಿಗಳನ್ನು ಮಾಡಿದ್ದೀವಿ. ಅದರೊಳಗೆ ವಿಶೇಷವಾಗಿ ಪಂದಿನ ಮೆರವಣಿಗೆ ಆಗಿರ್ಬೋದು, ರಕ್ತದ ಸಹಿ ಸಂಗ್ರಹ ಆಗಿರ್ಬೋದು, ಆಮೇಲೆ ಅಹೋರಾತ್ರಿ ಧರಣಿ ಆಗಿರ್ಬೋದು, ಇವೆಲ್ಲ ಮಾಡಿದ್ರು ಸಹ ಇನ್ನೂ ತನಕ ಸರ್ಕಾರ ಕಣ್ಣು ಬಿಟ್ಟು ನೋಡ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಆದರೂ ಈ ಒಂದು ನಮ್ಮ ಹೋರಾಟ ಶಾಂತಿಯುತ ಹೋರಾಟ ಕಾನೂನುಬದ್ಧವಾಗಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೇಲೆ ಹೋರಾಟಗಾರರ ಮೇಲೆ ಗುಂಡಾಗಿರಿಯನ್ನು ನಡೆಸುತ್ತಿರುವ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನು ಈಗ ಅರೆಸ್ಟ್ ಮಾಡಿ ಒಯ್ತಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ನಾವು ಅರೆಸ್ಟ್ ಮಾಡಲಿ, ನಮ್ಮ ಜೀವ ತೆಗೆದ್ರೂ ಪರವಾಗಿಲ್ಲ, ಆದ್ರೆ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಪಡೆದೇ ಪಡಿತೀವಿ. ಇದು ನಮ್ಮ ಹಕ್ಕು, ಇದು ನಾವು ಪಡೆದೇ ಪಡಿತೀವಿ ಅಂತ ಈ ಮೂಲಕ ನಾನು ತಿಳಿಸಲು ಬಯಸ್ತೇನೆ. ಕಳೆದ 106 ದಿನಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಗೊಂಡೆವು. ಕಾರಣ ಏನಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕು. ಅಹೋರಾತ್ರಿ ಧರಣಿ ಸತ್ಯಾಗ್ರಹ 19 ದಿವಸ. ಆದ್ರೆ ನಮ್ಮ ಹೋರಾಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರಿ ಏನಾಗ್ತಾ ಇರಲಿಲ್ಲ, ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ಲ. ಯಾಕೆ ನಾವು ಸदैव ಸಚಿವರು ಕೇಳ್ತಾ ಇಲ್ಲ. ನಮ್ಮ ಓಟಿಂದ ಆಚೆ ಬಂದು ನಮ್ಮ ಜೀವದ ಮೇಲೆ ಅವರು ಆಟ ಆಡಕತ್ತಾರ, ಅದ್ ನಾವು ಖಂಡಿಸ್ತೇವೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಎಲ್ಲರೂ ಈ ಸರ್ಕಾರಿ ಆಸ್ಪತ್ರೆ ಉಳಿಸಬೇಕಂತ ಹೋರಾಟ ಮಾಡಾಕ್ತೇವೆ. ಅವ್ರಿಗೆ ಏನಾಗಿದೆ, ಈ ಹೋರಾಟಗಾರರು ಚೆಲ್ಲಾಟಾಡಕತ್ತಾರ. ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇತ್ತಂದ್ರೆ ತಕ್ಷಣ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಬೇಕು. ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ನಮ್ಮ ಬಿಜಾಪುರ ಜಿಲ್ಲೆ ಜನತೆ 25 ಲಕ್ಷ ಜನತೆ ಇದೆ, ಎಲ್ಲ ಪಾಠ ಕಲಿಸ್ತಾರ. ಅದಕ್ಕೆ ನಾವು ಯಾವ ಕಾರಣ ಕೊಡ್ತೇವೆ, ನಾವು ಹೋರಾಟ ಕೈ ಬಿಡುವುದಿಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಆಗಬೇಕು, ಸರ್ಕಾರಿ ದವಾಖಾನೆ ಉಳಿಬೇಕು. ಅದಕ್ಕಾಗಿ ನಾವು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೊತೇವೆ. ಇನ್ನು 2 ದಿನದೊಳಗೆ ನೀವು ಬರೋದ್ರೊಳಗೆ ಆದೇಶ ತರಬೇಕು. ತರದೇ ಹೋದ್ರೆ ನಿಮ್ಮ ಕಾರ್ಯಕ್ರಮ ಮುತ್ತಿಗೆ ಆಗ್ತವೆ ಎಲ್ಲರೂ ಕೂಡಿ. ಅದಕ್ಕೆ ನಾವು ಏನಾದ್ರು ಸತ್ರ ಏನಾದ್ರೆ ಅದಕ್ಕೆ ಮುಖ್ಯಮಂತ್ರಿ ಏನಿರೋಣ, MP ಪಾಟೀಲ್ ಹೊಣೆ ಅಂತ ನಾವು ಹೇಳಕ್ ಬಯಸ್ತೀವಿ.